ನಮಸ್ಕಾರ. ಈ ಒಂದು ಸುಂದರವಾದ ಕಥೆಯ ವಿಶ್ಲೇಷಣೆಗೆ ಸ್ವಾಗತ. ಗೆಳತನ ಇದು ಬರೀ ಬಿಡುವಿನ ವೇಳೆಯಲ್ಲಿ ಟೈಮ್ ಪಾಸ್ ಮಾಡೋದಿಕ್ಕಷ್ಟೇ ಸೀಮಿತನಾ? ಅಥವಾ ಅದಕ್ಕೂ ಮೀರಿದ ಜವಾಬ್ದಾರಿ ಏನಾದ್ರೂ ಇದೆಯಾ? ಈ ಪ್ರಶ್ನೆಗೆ ಉತ್ತರವಾಗಿ ಇವತ್ತು ನಾವು ಒಂದು ಬಹಳ ಅದ್ಭುತವಾದ ಕಥೆಯನ್ನ ಡಿಕೋಡ್ ಮಾಡ್ತಿದೀವಿ. ಇದೊಂದು ಮದುವೆ ಪ್ರಸ್ತಾಪದ ಕಥೆ ಅಂತ ಮೇಲ್ನೋಟಕ್ಕೆ ಅನ್ಸಿದ್ರೂ ನಿಜ ಜೀವನದಲ್ಲಿ ಸ್ನೇಹಿತರು ನಮ್ಮ ಲೈಫ್ನ ಹೇಗೆ ಬದಲಾಯಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಬನ್ನಿ ಶುರು ಮಾಡೋಣ. ಗೆಳೆತನ ಅಂದ್ರೆ ಬರೀ ಹರಟೆ ಹೊಡೆಯೋದಲ್ಲ, ಒಬ್ಬರ ಕಷ್ಟಕ್ಕೆ ಅಥವಾ ಒಳ್ಳೆಯದಕ್ಕೆ ಜೊತೆಯಾಗಿ ನಿಲ್ಲೋದು ಕೂಡ. ಕಥೆಯ ಪ್ರಮುಖ ಪಾತ್ರ ಕಾವ್ಯ ಹೇಳುವ ಈ ಮಾತು ಅಬ್ಬಾ ಎಷ್ಟೊಂದು ಆಳವಾಗಿದೆ ಅಲ್ವಾ? ಇಡೀ ಕಥೆಯ ತಿರುಳು ಈ ಒಂದೇ ವಾಕ್ಯದಲ್ಲಿದೆ. ಮುಂದೆ ನಡೆಯುವ ಎಲ್ಲ ಘಟನೆಗಳಿಗೂ ಇದೇ ಆಲೋಚನೆ ಭದ್ರ ಬುನಾದಿಯಾಗಿದೆ. ಭಾಗ 1. ಅನಿರೀಕ್ಷಿತ ಅತಿಥಿ. ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೆಳಗಿನ ಜಾವ, ಹಕ್ಕಿಗಳ ಚಿಲಿಪಿಲಿ, ಪ್ರಶಾಂತವಾದ ವಾತಾವರಣ. ಕಾವ್ಯ ತನ್ನ ಪಾಡಿಗೆ ತಾನು ಮನೆ ಕೆಲ್ಸದಲ್ಲಿ ಬ್ಯುಸಿಯಾಗಿದ್ದಾಳೆ. ನಮ್ಮೆಲ್ಲರ ಮನೆಗಳಲ್ಲಿ ನಡೆಯುವ ಸಾಮಾನ್ಯ ದೃಶ್ಯ ಇದು. ಆದ್ರೆ ಇದ್ದಕ್ಕಿದ್ದಂತೆ ಬಾರಿಸುವ ಡೋರ್ಬೆಲ್ ಸದ್ದು ಆ ಪ್ರಶಾಂತತೆಯನ್ನ ಒಮ್ಮೆಲೇ ಬ್ರೇಕ್ ಮಾಡುತ್ತೆ. ಗಂಡ ಆಫೀಸಿಗೆ ಹೋಗಿರೋ ಈ ಟೈಮ್ನಲ್ಲಿ ಯಾರು ಬಂದಿರಬಹುದು? ಬಾಗಿಲು ತೆಗೆದು ನೋಡಿದ್ರೆ ಅಲ್ಲಿ ನಿಂತಿರೋದು ಪತಿಯ ಸ್ನೇಹಿತ ಪ್ರೀತಂ. ಇಲ್ಲಿ ನಾವೊಂದು ಇಂಟ್ರೆಸ್ಟಿಂಗ್ ವಿಚಾರ ಗಮನಿಸ್ಬೇಕು. ಕಾವ್ಯಳ ಪತಿ ಆಫೀಸ್ಗೆ ಹೋಗಿ ಜಸ್ಟ್ ಒಂದು ಅರ್ಧ ಗಂಟೆ ಆಗಿದೆ ಅಷ್ಟೇ. ಆದ್ರೆ ಪ್ರೀತಂ ಆಫೀಸ್ಗೆ ರಜೆ ಹಾಕಿ ಮನೆಗ್ ಬಂದಿದ್ದಾನೆ. ಸುಮ್ನೆ ಕ್ಯಾಶುಯಲ್ ಆಗಿ ಮಾತಾಡ್ಸೋಕ್ ಬಂದೆ ಅಂತ ಅವನು ಹೇಳಿದ್ರೂ ಕೂಡ ಎಲ್ಲೋ ಒಂದ್ ಕಡೆ ಇದೆಯ ಹಿಂದೆ ಏನೋ ಒಂದು ಬಲವಾದ ಕಾರಣ ಇದೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಾಫಿ ಕುಡಿತಾ ಶುರುವಾದ ಈ ಮಾತುಕತೆ ಮುಂದೆ ಎಲ್ಲಿಗ್ ಹೋಗಿ ನಿಲ್ಲಿತ್ತೆ ಅಂತ ನೋಡೋಣ. ಭಾಗ 2. ಸಂಬಂಧ ಬೆಸೆಯುವ ಸಹಾಯ. ಇಲ್ಲಿದೆ ನೋಡಿ ಅಸಲಿ ವಿಚಾರ. ನಿಮ್ಮ ಪತಿ ನನಗೆ ಒಬ್ಬ ಗೆಳತಿ ಇದ್ದಾಳೆ, ಅವಳಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳ್ತಿದ್ರು, ಅವಳ ಫೋಟೋ ತೋರಿಸ್ತೀರಾ ಅಂತ ಪ್ರೀತಂ ನೇರವಾಗಿ ಕೇಳ್ತಾನೆ. ಈ ಒಂದು ಪ್ರಶ್ನೆ ಇಡೀ ಕಥೆಯ ಟ್ರ್ಯಾಕ್ ಅನ್ನೇ ಚೇಂಜ್ ಮಾಡುತ್ತೆ. ತನಗೆ ಮದುವೆಗೆ ಸಂಬಂಧ ನೋಡ್ತಿದ್ದಾರೆ, ಅದಕ್ಕಾಗಿಯೇ ಕಾವ್ಯಳ ಅವಿವಾಹಿತ ಗೆಳತಿಯನ್ನ ವಿಚಾರಿಸೋಕೆ ಬಂದಿದ್ದಾನೆ ಅನ್ನೋದು ಇಲ್ಲಿ ಪಕ್ಕಾ ಆಗತ್ತೆ. ಪ್ರೀತಂ ಆ ರೀತಿ ಕೇಳಿದ ತಕ್ಷಣ ಕಾವ್ಯಗೆ ಸ್ವಲ್ಪ ಸರ್ಪ್ರೈಸ್ ಆಗತ್ತೆ. ಆದ್ರೂ ತಕ್ಷಣವೇ ತನ್ನ ಹಳೆಯ ಗೆಳತಿ ಯಶಸ್ವಿನಿಯ ಫೋಟೋ ಹುಡುಕೋಕೆ ಬೆಡ್ರೂಮ್ ಕಡೆ ಹೋಗ್ತಾಳೆ. ಇಲ್ಲಿ ಹಳೆಯ ಆಲ್ಬಮ್ ಹುಡುಕೋದು ಅಂದ್ರೆ ಬರೀ ಒಂದು ಫೋಟೋ ಹುಡುಕೋ ಕೆಲ್ಸ ಮಾತ್ರ ಅಲ್ಲ, ಇಬ್ಬರ ವ್ಯಕ್ತಿಗಳ ಭವಿಷ್ಯವನ್ನ ಬೆಸೆಯುವ ಒಂದು ದೊಡ್ಡ ಹೆಜ್ಜೆಯಂತಲೇ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕಾವ್ಯ ಹೆಂಗೆ ಒಬ್ಬ ಪರ್ಫೆಕ್ಟ್ ಮ್ಯಾಚ್ ಮೇಕರ್ ಆಗಿ ಬದಲಾಗ್ತಾಳೆ ಅನ್ನೋದನ್ನ ನಾವು ಗಮನಿಸ್ಬೋದು. ಯಶಸ್ವಿನಿಯ ಫೋಟೋ ನೋಡಿದ ತಕ್ಷಣ ಪ್ರೀತಂಗೆ ಆಕೆ ತುಂಬಾ ಇಷ್ಟ ಆಗ್ತಾಳೆ. ಅವರ ಜೊತೆ ಒಮ್ಮೆ ಮಾತಾಡ್ಸಕ್ಕಾಗುತ್ತಾ ಅಂತ ಆತ ಕೇಳ್ತಾನೆ. ಇದಕ್ಕೆ ಕಾವ್ಯ ಕೂಡ ಖಂಡಿತ ಆಗುತ್ತೆ ಅಂತ ಅಷ್ಟೇ ಉತ್ಸಾಹದಿಂದ ಒಪ್ಕೊಳ್ತಾಳೆ. ಇಲ್ಲಿಂದ ಕಥೆ ಬಹಳ ಫಾಸ್ಟಾಗಿ ಮೂವ್ ಆಗತ್ತೆ. ಸರಿ, ಪ್ರೀತಂ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಾಯ್ತು. ಆದ್ರೆ ಈಗ ಅಸಲಿ ಕುತೂಹಲ ಇರೋದು ಯಶಸ್ವಿನಿಯ ನಿರ್ಧಾರದ ಮೇಲೆ. ಇದ್ದಕ್ಕಿದ್ದಂತೆ ಬರೋ ಈ ಫೋನ್ ಕರೆಯನ್ನ ಅವಳು ಹೇಗೆ ರಿಸೀವ್ ಮಾಡ್ತಾಳೆ? ಒಬ್ಬ ಅಪರಿಚಿತ ವ್ಯಕ್ತಿಯನ್ನ ಮೀಟ್ ಮಾಡೋಕೆ ಅವಳು ಒಪ್ಕೊಳ್ತಾಳಾ? ಈ ಪ್ರಶ್ನೆಗಳು ಸಹಜವಾಗಿ ಮೂಡ್ತವೆ. ಭಾಗ 3. ಮೊದಲ ಭೇಟಿ. ನೀನ್ ಹೇಳ್ತಿದ್ಯಾ ಅಂದ್ಮೇಲೆ ಆಯ್ತು ಕಾವ್ಯ, ಒಮ್ಮೆ ಭೇಟಿ ಮಾಡಿ ನೋಡೋಣ. ಯಶಸ್ವಿನಿ ಹೇಳೋ ಈ ಮಾತಿದೆಯಲ್ಲ, ಇದು ಕಾವ್ಯಳ ಮೇಲೆ ಅವಳಿಗಿರೋ ಅಪಾರವಾದ ನಂಬಿಕೆಯನ್ನ ತೋರಿಸುತ್ತೆ. ನೀನ್ ಹೇಳ್ತಿದ್ಯಾ ಅಂದ್ಮೇಲೆ ಜಸ್ಟ್ ಈ ಒಂದು ವಾಕ್ಯ ಅವರಿಬ್ಬರ ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಪ್ರೂವ್ ಮಾಡುತ್ತೆ. ಕಾವ್ಯಳ ಆಯ್ಕೆ ಸರಿ ಇರುತ್ತೆ ಅನ್ನೋ ಆ ಭರವಸೆಯೇ ಈ ಮೊದಲ ಭೇಟಿಗೆ ದಾರಿ ಮಾಡಿಕೊಡುತ್ತೆ. ಕಾವ್ಯ ಬಹಳ ಜವಾಬ್ದಾರಿಯಿಂದ ಅವರಿಬ್ಬರಿಗೂ ತನ್ನ ಮನೆಯಲ್ಲೇ ಭೇಟಿಯಾಗೋಕೆ ಅರೇಂಜ್ಮೆಂಟ್ಸ್ ಮಾಡ್ತಾಳೆ. ಇಬ್ರು ಆರಾಮಾಗಿ ಮಾತಾಡ್ಲಿ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ ಅಂತ ಅವರಿಗೆ ಮುಕ್ತ ಅವಕಾಶ ಮತ್ತು ಪ್ರೈವಸಿ ಕೂಡ ಕೊಡ್ತಾಳೆ. ತನ್ನ ಫ್ರೆಂಡ್ಶಿಪ್ ಡ್ಯೂಟಿಯನ್ನ ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಮೆಚ್ಯೂರಾಗಿ ಅವಳು ನಿಭಾಯಿಸ್ತಾಳೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಆ ಮೀಟಿಂಗು ಸಕ್ಸಸ್ ಆಯ್ತಾ ಅಂತ ಕೇಳಿದ್ರೆ ಖಂಡಿತ ಆಯ್ತು. ಯಶಸ್ವಿನಿಯನ್ನ ಭೇಟಿಯಾದ್ಮೇಲೆ ಪ್ರೀತಂಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಇತ್ತ ಯಶಸ್ವಿನಿಗೂ ಕೂಡ ಪ್ರೀತಂನಂಥ ವ್ಯಕ್ತಿ ಸಿಕ್ಕ್ರೆ ನನ್ನ ಲೈಫ್ ಸೆಟಲ್ ಆದಂತೆ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಅಂತಿಮವಾಗಿ ಇಬ್ರೂ ಮದುವೆಗೆ ಒಪ್ಕೊಳ್ತಾರೆ. ಕಥೆಯ ಈ ಘಟ್ಟ ನಿಜಕ್ಕೂ ಬಹಳ ಸುಂದರವಾಗಿದೆ. ಭಾಗ 4. ಸ್ನೇಹದ ನೈಜ ಅರ್ಥ. ನೀನು ಫೋಟೋ ತೋರಿಸಿ ದೊಡ್ಡ ಸಹಾಯ ಮಾಡಿದೆ. ಥ್ಯಾಂಕ್ಸ್ ಕಾವ್ಯ. ಪ್ರೀತಂ ಹೇಳೋ ಈ ಥ್ಯಾಂಕ್ಸ್ ಆತನ ಲೈಫಲ್ಲಿ ಕಾವ್ಯಳ ಪಾತ್ರ ಎಷ್ಟು ದೊಡ್ಡದು ಅನ್ನೋದನ್ನ ಹೈಲೈಟ್ ಮಾಡುತ್ತೆ. ತಾನು ಹಠ ಹಿಡ್ದು ಫೋಟೋ ಕೇಳಿದಾಗ ಕಾವ್ಯ ಸಹಾಯ ಮಾಡಿದ್ದಕ್ಕೆ ತಾನೇ ಇವತ್ತು ಇಂಥದೊಂದು ಒಳ್ಳೆ ಸಂಬಂಧ ಸಿಕ್ಕಿದ್ದು ಅಂತ ಅವನಿಗೆ ರಿಯಲೈಸ್ ಆಗಿದೆ. ಆದ್ರೆ ಕಾವ್ಯ ಇದೆಲ್ಲ ಗೆಳತನದ ಧರ್ಮ ಬಿಡಿ ಅಂತ ಬಹಳ ಸಿಂಪಲ್ ಆಗಿ ವಿನಯದಿಂದ ಹೇಳ್ತಾಳೆ. ಇಲ್ಲಿ ನಾವು ಕಾವ್ಯಳ ಫಿಲಾಸಫಿನ ಗಮನಿಸ್ಬೋದು. ಫ್ರೆಂಡ್ಶಿಪ್ ಅಂದ್ರೆ ಏನು?
ಬರೀ ಒಟ್ಟಿಗೆ ಟೈಮ್ ಪಾಸ್ ಮಾಡೋದು, ಮೂವೀಸ್ಗೆ ಹೋಗೋದು ಅಥವಾ ಹರಟೆ ಹೊಡೆಯೋದು ಮಾತ್ರನಾ? ಅಲ್ಲವೇ ಅಲ್ಲ. ಸ್ನೇಹಿತರ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ನಿಲ್ಲೋದು, ಅವರ ಜೀವನಕ್ಕೊಂದು ದಾರಿ ತೋರ್ಸೋಕ್ ಸಹಾಯ ಮಾಡೋದಿದೆಯಲ್ಲ, ಅದು ರಿಯಲ್ ಫ್ರೆಂಡ್ಶಿಪ್. ಕಾವ್ಯಳ ಈ ಆಲೋಚನೆ ಗೆಳೆತನದ ಅರ್ಥವನ್ನೇ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ನಿಜವಾದ ಸ್ನೇಹಿತರು ನಮ್ಮ ಜೀವನದ ಅತಿ ಮುಖ್ಯವಾದ ಘಟ್ಟಗಳಲ್ಲಿ ಹೇಗೆ ಜೊತೆಯಾಗಿ ನಿಲ್ತಾರೆ ಮತ್ತು ಸಪೋರ್ಟ್ ಮಾಡ್ತಾರೆ, ಈ ಒಂದು ಪ್ರಶ್ನೆ ನಮ್ಮನ್ನ ಬಹಳ ಆಳವಾಗಿ ಯೋಚನೆ ಮಾಡುವಂತೆ ಮಾಡತ್ತೆ. ನಾವು ನೋಡಿದ ಈ ಕಥೆ ನಮ್ಮೆಲ್ಲರ ಲೈಫ್ನಲ್ಲಿ ಸ್ನೇಹಿತರು ಸದ್ದಿಲ್ಲದೆ ಹೇಗೆ ಬೆನ್ನೆಲುಬಾಗಿ ನಿಲ್ತಾರೆ ಅನ್ನೋದನ್ನ ಬಹಳ ಚೆನ್ನಾಗಿ ನೆನಪಿಸುತ್ತೆ. ಒಟ್ಟಿನಲ್ಲಿ ಈ ಒಂದು ಆಸಕ್ತಿದಾಯಕ ವಿಶ್ಲೇಷಣೆ ನಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಈ ಎಕ್ಸ್ಪ್ಲೇನರ್ನಲ್ಲಿ ನಮ್ಮ ಮುಂದಿಗೆ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.